ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಇಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ತುಂಬ ಎಕ್ಸೈಟೆಡ್ ಆಗಿ ಅವ್ರ ಅಪ್ಪಂದು ನಟರಾಜ್ನದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ. ಮನೆಯೆಲ್ಲ ಫುಲ್ ಡೆಕೋರೇಟ್ ಮಾಡ್ಕೊಂಡಿರ್ತಾನೆ. ಹಾಗೆ ಎಲ್ರಿಗೂ ಹೇಳಿ ಸರ್ಪ್ರೈಸಾಗಿ ನಟರಾಜ್ಗೆ ಸರ್ಪ್ರೈಸಾಗಿ ಸೆಲೆಬ್ರೇಷನ್ ಕೊಡೋದಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ. ಅವನು ಕುಡ್ಕೊಂಬರೋದಕ್ಕೆ ಹೊರಗಡೆ ಹೋಗಿರ್ತಾನೆ. ನಟರಾಜು ಬರ್ತಾನೆ. ಅಷ್ಟರೊಳಗೆ ಇವರೆಲ್ಲರೂ ಒಬ್ಬೊಬ್ಬರೇ ಎಂಟ್ರಿ ತೊಗೋತಾರೆ. ಮಹಿಮಾ ಮತ್ತು ವೈಭವಿ ಎಲ್ಲರೂ ಖುಷಿಯಾಗ್ತಾರೆ. ಹೊರಗಡೆನೇ ನಿಂತ್ಕೊಂಡಿರ್ತಾರೆ ಎಲ್ಲರೂ ರೆಡಿಯಾಗಿ. ಅಲ್ಲೇ ಸ್ವಲ್ಪ ಜಟಾಪಟಿ ನಡೀತಾ ಇರುತ್ತೆ ಕಂಠಿಗೆ ಮತ್ತು ವೈಭವಿಗೆ. ನೀನು ಯಾಕೆ ಬಂದೆ ಅಂತ, ಇಲ್ಲ ಬಿಡೋ ನಾವೇ ಕರೆದಿರೋದು, ಬರ್ತಡೇಗೆ ಬರಬೇಕಲ್ವಾ ಅಂತ ಅಂದಾಗ ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ಮಹಿಮಾ ಬರ್ತಾಳೆ. ಓ ಆಯೇ ಅಂತ ಎಲ್ಲರೂ ತಮಾಷೆ ಮಾಡ್ತಾರೆ. ಎಲ್ಲರೂ ನಕ್ಕೊಂಡು ತುಂಬ ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ನಟರಾಜು ಬರ್ತಾನೆ. ಏನೋ ಮನೇಲಿ ಏನೋ ವಿಶೇಷ, ಮನೆಯೆಲ್ಲ ಇಷ್ಟೊಂದು ಡೆಕೋರೇಟ್ ಮಾಡಿಬಿಟ್ಟಿದ್ದೀರಾ, ಏನು ವಿಶೇಷ, ನನಗೇನು ಹೇಳೇ ಇಲ್ವಲ್ಲ, ಯಾರ ಮದುವೆ ಇವಾಗ, ಮುತ್ತುರಾಜಂದ, ಹಾಗೆ ಹೀಗೆ ಅಂತ ಅವರಪ್ಪ ಅಂತ ಇರ್ತಾನೆ. ಏನೂ ಇಲ್ಲಪ್ಪ, ಬನ್ನಿ ನೀವು ಮೊದಲು ಅಂತ ಹೇಳಿ ಕರೀತಾರೆ ಎಲ್ಲರೂ. ಅಷ್ಟೊತ್ತಿಗೆ ನೀವು ಹೋಗಿ ರೆಡಿಯಾಗಿ ಬನ್ನಿ ಅಂತ ಚಂದನ ಬಂದು ಪರ್ಸ್ನಲ್ಲಾಗಿ ಹೇಳ್ತಾಳೆ. ಅವನು ನಟರಾಜು ಒಳಗಡೆ ಹೋಗಿ ರೆಡಿಯಾಗಿ ಬರ್ತಾನೆ. ವೈಟ್ ಆ್ಯಂಡ್ ವೈಟಲ್ಲಿ ರಾಜಕಾರಣಿ ಥರ ಕಂಗೊಳಿಸ್ತಾ ಇರ್ತಾರೆ. ಅಲ್ಲಿಗೆ ಅವರಪ್ಪ ಬಂದ ತಕ್ಷಣ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಎಲ್ಲರೂ ಹೊಗಳ್ತಾರೆ. ಏನೋ ಇವಾಗಾದರೂ ವಿಶೇಷ ಏನು ಅಂತ ಹೇಳ್ರು ಅಂತ ಅಂದಾಗ ಅಲ್ಲೇ ಬ್ಯಾನರ್ ಫ್ಲೆಕ್ಸ್ ಮಾಡಿಸ್ಕೊಂಬಂದಿರ್ತಾರೆ, ಹ್ಯಾಪಿ ಬರ್ಡೇ ಲೆಜೆಂಡ್ ಅಂತ. ಅದನ್ನು ಸ್ಕ್ರೀನ್ ಹಾಕಿರ್ತಾರೆ. ಬನ್ನಿ ಅಪ್ಪ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬಂದು ಅದನ್ನು ಸ್ಕ್ರೀನ್ ಔಟ್ ಮಾಡಿಸ್ತಾರೆ. ಹ್ಯಾಪಿ ಬರ್ಡೇ ಲೆಜೆಂಡ್ ಅಂತ ಬರೆದಿರುತ್ತೆ. ಅದನ್ನು ನೋಡಿಬಿಟ್ಟು ನಟರಾಜರು ಭಾವುಕರಾಗ್ತಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಅಪ್ಕೊಂಡು ಕಣ್ಣೀರಾಗ್ತಾರೆ. ಅಷ್ಟೊತ್ತಿಗೆ ಚಂದನ ಒಂದು ಹಗ್ ಮಾಡಿಕೊಂಡು ಹ್ಯಾಪಿ ಬರ್ಡೇ ಅಂಕಲ್ ಅಂತ ಹೇಳ್ತಾಳೆ. ಖುಷಿಯಾಗುತ್ತೆ. ಅವರೂ ಅಷ್ಟೇ ತುಂಬ ಖುಷಿ ಪಡ್ತಾರೆ. ಹಾಗೆ ಮುತ್ತುರಾಜ್ ಬಂದುಬಿಟ್ಟು ಅಪ್ಪ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ ಅಂತಂದಾಗ ತುಂಬ ಖುಷಿಯಾಗುತ್ತೆ. ಒಬ್ರಿಗೊಬ್ಬರು ಅಪ್ಕೋತಾರೆ. ಹಾಗೆ ಚೇರ್ ಡೆಕೋರೇಟ್ ಮಾಡಿರ್ತಾರಲ್ಲ ಅಲ್ಲಿ ಕೂರಿಸ್ತಾರೆ. ಎಲ್ಲರೂ ಆಶೀರ್ವಾದ ತಗೋತಾರೆ. ಎಲ್ಲರೂ ವಿಶ್ ಮಾಡ್ತಾರೆ. ತುಂಬಾ ಭಾವುಕರಾಗ್ಬಿಡ್ತಾರೆ ನಟರಾಜ್ ಅವರು. ಈ ಥರ ಯಾವತ್ತೂ ನಾನು ಕಂಡೇ ಇರಲಿಲ್ಲ ಅಂಥದ್ದೊಂದು ದಿನ ಅಂತ ಅವರು ತುಂಬ ಎಕ್ಸೈಟೆಡ್ ಆಗಿ ಭಾವುಕರಾಗ್ತಾರೆ. ಇವರಿಗಂತೂ ಮಾತೇ ಹೊರಡ್ತಾ ಇರಲ್ಲ. ಹಾಗೆ ಎಲ್ಲರೂ ಖುಷಿಪಟ್ಟು ಆಶೀರ್ವಾದ ತಗೊಂಡು ಹಾಗೆ ಆರತಿ ಮಾಡ್ತಾರೆ. ಇವರಿಬ್ಬರು ಹೆಣ್ಮಕ್ಳು ಮೂವರು. ಹಾಗೆ ಬರ್ತ್ಡೇ ಕೇಕ್ ತಂದಿರ್ತಾರೆ. ಮತ್ತು ಏನೇನು ಸೆಲೆಬ್ರೇಷನ್ನು ಅಂತ ಏನೇನು ಹರಿಯಣ್ಣ ಅಂತ ಕೇಳ್ತಾ ಇರ್ತಾನೆ ಮಹಿ. ಇನ್ನೂ ತುಂಬ ಇದೆ ಇರೋ ಬಾಕಿ ಅಂತ ಹೇಳಿ ಕೇಕ್ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡ್ಕೋತಾರೆ. ಇನ್ನು ಸೆಲೆಬ್ರೇಷನ್ ನಡೀತಾ ಇರುತ್ತಲ್ಲ, ಕೇಕ್ ಕಟ್ ಮಾಡ್ತಾರೆ. ಅದು ಕ್ಯಾಂಡಲ್ ಎಲ್ಲ ಹಚ್ತಾರೆ. ಅದು ಸ್ಪಾರ್ಕಲ್ ಬರುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ತುಂಬ ಎಂಜಾಯ್ ಮಾಡಿ ಹೇಳ್ತಾ ಇರ್ತಾರೆ. ಒಬ್ರಿಗೊಬ್ಬರು ಕೇಕ್ ತಿನ್ನಿಸ್ಕೊಂಡು ಖುಷಿಯಾಗಿರ್ತಾರೆ. ಹಾಗೆ ಹರಿ ಏನೋ ಅವರಪ್ಪಂಗೂ ತಿನ್ನಿಸಿ ಇಲ್ಲಿ ಈ ಕಡೆ ಚಂದನಾಗೂ ತಿನ್ಸಕ್ಕೆ ಹೋಗಿರ್ತಾನೆ. ಅವಳು ಗುರಾಯಿಸ್ತಾಳೆ. ಅಷ್ಟೊತ್ತಿಗೆ ಆಯ್ತಾಯಿತು ನೀವು ಹೋಗಿ ಅಂತ ಕಳಿಸ್ತಾನೆ. ಎಲ್ಲರೂ ಒಬ್ರಿಗೊಬ್ಬರು ಕೇಕ್ ತಿನ್ನಿಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಆವಾಗ ಕೇಳ್ತಾನೆ ಮಹಿ, ಅಣ್ಣ ಇಷ್ಟೇನಾ ಬರ್ಡೇ ಮತ್ತೇನು ಇಲ್ವಾ ಅಂತಂದಾಗ, ಅಯ್ಯೋ ಇನ್ನೂ ಇದೇ ಇರೋ ಅಂತ ಅಂದು ಒಬ್ರಿಗೊಬ್ಬರು ಫೋಟೋಸ್ ತಗೊಳೋದು ಹಾಗೆ ಸೆಲ್ಫಿ ತಗೊತಾರೆ. ಹರಿ ಸೆಲ್ಫಿ ತಗೊಳೋದಕ್ಕೆ ರೆಡಿ ಮಾಡ್ಕೊತಾನೆ. ಹೀಗೆ ಹಾಗೆ ಅಂತ ಚಂದನ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿ ಸೆಲ್ಫಿ ಒಂದೆರಡು ತೆಗಿತಾನೆ. ಮತ್ತೇನು ಅಣ್ಣ ಅಂತ ಮಹಿ ಕೇಳ್ತಾನೆ. ಆವಾಗ ಇನ್ನು ನೆಕ್ಸ್ಟ್ ತುಂಬ ಬೊಂಬಾಟಾಗಿದೆ ನೋಡ್ರಿ ಅಂತ ಅಂದ ತಕ್ಷಣವೇ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ ಸೀನನ್ನು ತೋರಿಸ್ತಾರೆ. ಹಾಗೆ ಎಲ್ಲ ಜೋಡಿನೂ ಮ್ಯಾಚಿಂಗೇ ಹಾಕ್ಕೊಂಡಿರ್ತಾರೆ. ಹರಿ ಮತ್ತು ಚಂದನ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಹಾಗೆ ಕಂಠಿ ಮತ್ತು ವೈಭವಿನೂ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗಿರ್ತಾರೆ. ನಟರಾಜ್ ಅಲ್ಲ, ಮುತ್ತುರಾಜು ಮತ್ತು
ಮಹಿಮನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಮಹಿ ನಾನೊಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ, ನಾನು ಇಷ್ಟೊತ್ತಲೇ ಆ ಹುಡುಗಿಗೆ ಪ್ರಪೋಸ್ ಮಾಡಿದರೆ ಇವತ್ತು ನಾನು ಜೋಡಿಯಾಗಿ ನಿಂತ್ಕೋಬೋದಿತ್ತು ಅಂತ ತುಂಬ ಬೇಜಾರು ಪಡ್ಕೋತಾನೆ. ಇರಲಿ ನೆಕ್ಸ್ಟ್ ನೋಡೋಣ ಅಂತ ಅನ್ಕೋತಾ ಇರ್ತಾನೆ. ಹಾಗೆ ಚೀಟಿ ಎತ್ತಾರೆ. ಒಬ್ರಿಗೊಬ್ಬರು ಹೆಸರು ಯಾರ್ಯಾರು ಬಂದಿರುತ್ತೋ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಅಂತ ಇರುತ್ತೆ. ಚಂದನಗೆ ಡೌಟ್ ಬರುತ್ತೆ, ಎಲ್ಲದಕ್ಕೂ ನನ್ನ ಹೆಸರೇ ಬರೆದಿಟ್ಟಿದ್ದೀರಲ್ಲ ಹರಿ ಅಂತ ಡೌಟ್ ಬಂದು ಎಲ್ಲದೂ ಓಪನ್ ಮಾಡ್ತಾಳೆ. ಇದು ಚೀಟಿಂಗ್ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡಿರ್ತಾಳೆ. ಆವಾಗ ಮುತ್ತುರಾಜ್ ಹೇಳ್ತಾನೆ, ಇರಲಿ ಬಿಡಮ್ಮ, ಇವತ್ತು ಸೆಲೆಬ್ರೇಷನ್ ಅಲ್ಲ, ಏನೋ ಒಂದು ತಮಾಷೆ ಮಾಡಿದ್ದಾನೆ, ಆಯಿತು ಒಬ್ರಿಗೊಬ್ಬರು ಡ್ಯಾನ್ಸ್ ಮಾಡ್ಕೋರಂತೆ ಬನ್ನಿ ಅಂತ ಹೇಳಿ ಕರೀತಾನೆ. ಇವರಿಬ್ಬರು ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸು. ಎಲ್ಲ ಜೋಡಿಗೂ ಮುತ್ತುರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನೇ ಪ್ಲೇ ಮಾಡ್ತಾರೆ. ತುಂಬ ಹೊತ್ತು ಫುಲ್ಲು ಡ್ಯಾನ್ಸ್ ಮಾಡೋದೆಲ್ಲ ತೋರಿಸ್ತಾರೆ. ಇವರಿಬ್ರದ್ದು ಡ್ಯಾನ್ಸ್ ಆದಮೇಲೆ ಕಂಠಿ ಮತ್ತು ವೈಭವಿದು ಅಷ್ಟೇ, ಹಾಗೆ ಮುತ್ತುರಾಜು ಮತ್ತು ಮಹಿಬಾದು ಡ್ಯಾನ್ಸೂ ಅಷ್ಟೇ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗಿಗೆ ಹೆಜ್ಜೆ ಹಾಕ್ತಾರೆ. ಎಲ್ಲ ಜೋಡಿನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ಒಬ್ರಿಗೊಬ್ಬರು ಹೊಗಳ್ಕೋತಾ ಇರ್ತಾರೆ. ಹಾಗೆ ಮಹಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ ಅಂತ ಎಲ್ರಿಗೂ ಹೇಳ್ತಾ ಇರ್ತಾನೆ. ನಾನೇ ಮಿಸ್ ಮಾಡ್ಕೊಂಬಿಟ್ಟೆ, ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೋತಾ ಇರ್ತಾನೆ. ಆ ಬಸ್ ಸ್ಟಾಪಲ್ಲಿ ಇರೋ ಹುಡುಗಿಗೆ ಇಷ್ಟೊತ್ತಿಗೆ ಪ್ರಪೋಸ್ ಮಾಡಿದರೆ ನಾನು ಇವತ್ತು ಡ್ಯಾನ್ಸ್ ಮಾಡ್ಬೋದಿತ್ತಲ್ಲಪ್ಪ, ಎಂಥ ಚಾನ್ಸ್ ಮಿಸ್ ಮಾಡಿಕೊಂಡೆ ಅಂತ ಗೊಣಗ್ತಾ ಇರ್ತಾನೆ. ಅಷ್ಟರೊಳಗೆ ಎಲ್ಲರದು ಡ್ಯಾನ್ಸ್ ಮುಗಿಯುತ್ತೆ. ಇನ್ನು ಅಪ್ಪ ಎಲ್ಲಿ ಅಂತ ಮುತ್ತುರಾಜ್ ಕೇಳ್ತಾನೆ. ಎಲ್ಲರೂ ಕೇಳಿದಾಗ ಇವರು ಒಳಗಡೆ 1970s ಬೆಲ್ ಬಟನ್ ಪ್ಯಾಂಟ್ ಹಾಕ್ಕೊಂಡಿರ್ತಾರಲ್ಲ, ಆ ಥರ ಹೀರೋ ಥರ ರೆಬೆಲ್ ಥರ ಬರ್ತಾರೆ. ಫುಲ್ ಚೆನ್ನಾಗಿ ಜೋಶಲ್ಲಿ ಎಂಟ್ರಿ ಕೊಡ್ತಾರೆ. ಇವ್ರಿಗೂ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಂಗನ್ನ ಪ್ಲೇ ಮಾಡ್ತಾರೆ. ಇವರು ಅಷ್ಟೇ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರ ಜೊತೆಗೂ ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಯಾಗಿ ಕಾಲ ಕಳೀತಾ ಇರ್ತಾರೆ. ಹಾಗೆ ಎಲ್ಲರೂ ಸೆಲ್ಫಿ ತಗೊಳೋದು, ಫೋಟೋಸ್ ತಗೊಳೋದು, ಡ್ಯಾನ್ಸ್ ಮಾಡೋದು, ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಲ್ಲರದ್ದು ಡ್ಯಾನ್ಸ್ ಮಾಡಿದ್ದಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಆಯಿತು ಊಟ ಮಾಡೋಣ, ನಾನು ಚೆನ್ನಾಗಿ ಎಲ್ಲ ಸ್ಪೆಷಲ್ಲಾಗಿ ಬಿರಿಯಾನಿ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ ಅಂತ ಮುಂದೆ ಹೇಳಿ ಮುತ್ತುರಾಜು ಒಳಗಡೆ ಹೋಗ್ತಾನೆ. ಅಷ್ಟೊತ್ತಿಗೆ ಭಾರತಿ ಹಿತ್ತಲ ಬಾಗಿಲಿಂದ ಬರ್ತಾಳೆ. ಮಾವ ಅಂತ, ಏನೋ ನಮ್ಮನ್ನು ಬಿಟ್ಟೆ ಸೆಲೆಬ್ರೇಷನ್ ಮಾಡಿದ್ದೀರಲ್ಲ ಅಂತಂದಾಗ, ಇಲ್ಲ ಸಡನ್ನಾಗಿ ಆಯಿತು, ಹರಿನೇ ಎಲ್ಲ ಅಂದ್ಕೊಂಡು ಮಾಡಿರೋದು ಅಂತ ಅಂದಾಗ, ಹೌದಾ ನಾನು ಹೋಗ್ತಾ ಮಾವಂಗೆ ವಿಶ್ ಮಾಡಿ ಹೋಗ್ತೀನಿ ಬಿಡು ಅಂತ ಹೇಳಿ ಹೊರಟೋಗ್ತಾಳೆ. ಅಷ್ಟೊತ್ತಿಗೆ ಮಹಿಮಾ ಕಾಣಿಸ್ತಾಳೆ. ಮುತ್ತುಜಿ ಅಂತ ಬರ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.